ಕರ್ನಾಟಕ ರಾಜ್ಯ ಸರ್ಕಾರ ಚಳಿಗಾಲದ ಅಧಿವೇಶನವನ್ನು ನಡೀತಕ್ಕಂಥದ್ದು ಸೂಕ್ತವಾಗಿರ್ತಕ್ಕಂಥ ಸಮಯ. ಆ ಚಳಿಗಾಲದ ಅಧಿವೇಶನವನ್ನು ನಡೆಸ್ತಕ್ಕಂಥದ್ದನ್ನು ಕೈಬಿಟ್ಟು ಮುಂಗಾರು ಅಧಿವೇಶನ ನಡೆಸ್ತಕ್ಕಂಥ ರೀತಿ ಏನಿದೆ ಅದು ಜುಲೈ ತಿಂಗಳಲ್ಲಿ ಮುಂಗಾರು ಅಧಿವೇಶನ ನಡೆಸ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಸೂಕ್ತವಾದಂಥ ಸಮಯ ಅಲ್ಲ. ಮೇ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಮುಂಗಾರು ಬಿತ್ತನೆ ಪ್ರಾರಂಭ ಆಗ್ತದೆ. ಮೇ ತಿಂಗಳಲ್ಲಿ ಮುಂಗಾರು ಅಧಿವೇಶನ ನಡೆಸಿದರೆ ಮುಂಗಾರು ಅಧಿವೇಶನ ನಡೆಸಿದರೆ ಬಿತ್ತಣಿಕೆಗೆ ಸಂಬಂಧಪಟ್ಟಂಗೆ ಮುಂಗಾರು ಬಿತ್ತನೆಗಾಗಿ ಬೀಜದ ರೇಟ್ ಏನಾಗಿದೆ, DAP ಗೊಬ್ಬರ ರೇಟ್ ಏನಿದೆ, ಗೊಬ್ಬರದ ಬೆಲೆ ಏರಿಕೆ ದುಬಾರಿ ಇದೆ, DAP ಗೊಬ್ಬರ ಕೊರತೆ ಇದೆ, ಇದರ ಬಗ್ಗೆ ಚರ್ಚೆ ಮಾಡೋಕ್ಕೆ ಸಾಧ್ಯ ಇದೆ. ಕಾಂಪ್ಲೆಕ್ಸ್ ಗೊಬ್ಬರ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ಸಹಾಯಧನ ಕೊಡ್ತಾ ಇಲ್ಲ. ಬೀಜದ ಬೆಲೆ ಏರಿಕೆ, ಗೊಬ್ಬರದ ಕಳಪೆ ಮಟ್ಟದ ಗೊಬ್ಬರ, ಇವತ್ತು ಕಳಪೆ ಮಟ್ಟದ ಬೀಜ ವ್ಯಾಪಾರಿ ಮಾಡ್ತಕ್ಕಂಥ ತಡೆಗಟ್ಟತಕ್ಕಂಥ ವಿಷಯನ, ರೈತರಿಗೆ ಬೇಕಾಗುವಷ್ಟು ಸಾಕಾಗುವಷ್ಟು ಗೊಬ್ಬರ ಕೊಡ್ತಕ್ಕಂಥ ವಿಷಯನ ಚರ್ಚೆ ಮಾಡೋಕ್ಕೆ ಸಾಧ್ಯ ಇದೆ. ಅದು ಅಲ್ಲದೇ ಇವತ್ತು ಬೆಳಗಾವಿ ಚಳಿಗಾಲದ ಅಧಿವೇಶನ ಪ್ರಾರಂಭ ಮಾಡ್ತಾರೋ, ಚಳಿಗಾಲದ ಅಧಿವೇಶನ ನಡೆಸ್ತಾರೋ ಅದು ಸೂಕ್ತವಾಗಿರ್ತಕ್ಕಂಥ ಸಮಯ. ಆ ಟೈಮ್ನಲ್ಲಿ ಡಿಸೆಂಬರ್ದಲ್ಲಿ ಚಳಿಗಾಲದ ಅಧಿವೇಶನ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ತೊಗರಿ ಕಟಾವಿಗೆ ಬಂದಿರ್ತದೆ. ರೈತರು ಬೆಳೆ ಇನ್ಶೂರೆನ್ಸ್, ಬೆಳೆ ವಿಮೆಗೆ ಸಂಬಂಧಪಟ್ಟಂಗೆ, ಹಣಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡೋಕ್ಕೆ ಸಾಧ್ಯ ಇದೆ. ಅವತ್ತು ತೊಗರಿ ಕಟಾವು ಮಾಡೋಕ್ಕೆ ಬಂದಿರತಕ್ಕಂಥ ರಾಜ್ಯ ಸರ್ಕಾರ ಪ್ರೋತ್ಸಾಹನ ಕೊಡ್ತಕ್ಕಂಥ ವಿಷಯ ಚರ್ಚೆ ಮಾಡೋಕ್ಕೆ ಸಾಧ್ಯ ಇದೆ. ತೊಗರಿ ಬೆಂಬಲ ಬೆಲೆ ಕೊಡ್ತಕ್ಕಂಥ ವಿಷಯನ ಚರ್ಚೆ ಮಾಡೋಕ್ಕೆ ಸಾಧ್ಯ ಇದೆ. ರೈತರಿಗೆ ಇವತ್ತು ಸಾಲ ಮನ್ನಾ ವಿಷಯನ, ರೈತರಿಗೆ ಸೂಕ್ತವಾಗಿರ್ತಕ್ಕಂಥ ಸಾಲದ ವಿಷಯನ ಚರ್ಚೆ ಮಾಡೋಕ್ಕೆ ಸಾಧ್ಯ ಇದೆ. ಬೆಳೆ ವಿಮೆ ಚರ್ಚೆ ಮಾಡೋಕ್ಕೆ ಸಾಧ್ಯ ಇದೆ. ಕಬ್ಬನ್ನು ಕಟಾವಿಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಸಕ್ಕರೆ ಕಾರ್ಖಾನೆಗಳನ್ನು ರೈತ ವಿರೋಧಿ ಧೋರಣೆಯನ್ನು ತಾಳ್ತಕ್ಕಂಥದ್ದು, ಕಬ್ಬು ಬೆಳೆಗಾರರ ಬಗ್ಗೆ ಚರ್ಚೆ ಮಾಡೋಕ್ಕೆ ಸಾಧ್ಯ ಇದೆ. ಇವತ್ತು ಸಕ್ಕರೆ ಇಳುವರಿಯನ್ನು ರೈತರ ಸಮ್ಮುಖದಲ್ಲಿ ತೆಗಿಲಾರದೆ ಮೋಸ ಮಾಡ್ತಕ್ಕಂಥದ್ದು, ತೂಕದಲ್ಲಿ ಮೋಸ ಮಾಡ್ತಕ್ಕಂಥದ್ದು, ಇಂಥ ಎಲ್ಲವನ್ನು ಕೂಡ ಚರ್ಚೆ ಮಾಡೋಕ್ಕೆ ಸಾಧ್ಯ ಇದೆ. ಸರಿಯಾದ ಸಮಯಕ್ಕೆ ಕಬ್ಬನ್ನು ಕಟಾವು ಮಾಡಲಾರ್ದೇ ರೈತರಿಂದ ಹಣ ಸುಲಿಗೆ ಮಾಡ್ತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಸಾಧ್ಯ ಇದೆ. ಇದು ಎಲ್ಲವನ್ನು ಸೂಕ್ತವಾದ ಸಮಯ. ಆ ಟೈಮ್ನಲ್ಲಿ ತೊಗರಿ ಕಟಾವು, ಕಬ್ಬು ಕಟಾವು, ಹತ್ತಿ, ಇಂಥ ಎಲ್ಲ ವಿಷಯನೂ ಕೂಡ ಚರ್ಚೆ ಮಾಡೋಕ್ಕೆ ಸಾಧ್ಯ ಇದೆ. ಸಾಲದ ಬಾಧೆ ತಾಳಾರದೆ ರೈತರ ಆತ್ಮಹತ್ಯೆ ಪ್ರಕರಣಗಳನ್ನು ತಡೆಗಟ್ಟೋದಕ್ಕೆ ಸಂಬಂಧಪಟ್ಟಂಗೂ ಕೂಡ ಚರ್ಚೆ ಮಾಡೋಕ್ಕೆ ಸಾಧ್ಯ ಇದೆ. ಚಳಿಗಾಲದ ಅಧಿವೇಶನವನ್ನು ಸೂಕ್ತವಾದ ಸಮಯನ ಕೈಬಿಟ್ಟು ಅದು ಎಕಡಿ ಹತ್ತಲಾರ್ದಂಗೆ, ಹಳ್ಳಿ ಭಾಷೆಯಲ್ಲಿ ಒಂದು ಮಾತಾಡ್ತಾರೆ, ಅಗಸರ್ ನಾಯಿ ಹಳ್ಳಕ್ಕೂ ಹತ್ತಲ್ಲ ಮನೆಗೂ ಹತ್ತಲ್ಲ ಅನ್ನೋಂಥ ದೃಷ್ಟಿಕೋನದಲ್ಲಿ ಇವತ್ತು ಮೇ ತಿಂಗಳಲ್ಲಿ ಬೇಕಾದರೆ ನಡೆಸಿದರೆ ರೈತರು ಮುಂಗಾರು ಬಿತ್ತನೆಗೆ ಸಂಬಂಧಪಟ್ಟಂಗೆ, ಇವತ್ತು ಬೀಜ ಗೊಬ್ಬರ ಇದಕ್ಕೆ ಸಂಬಂಧಪಟ್ಟಂಗೆ, ಬೀಜ ಗೊಬ್ಬರ ಕಳಪೆ ಮಟ್ಟದ ಸಂಬಂಧಪಟ್ಟಂಗೆ, ಬೆಲೆ ಏರಿಕೆ ಸಂಬಂಧಪಟ್ಟಂಗೆ ರೈತರು ಮುಂಗಾರು ಬಿತ್ತನೆ ಸಮಯದಲ್ಲಿ ಇವತ್ತು ಬೀಜ ಖರೀದಿಗಾಗಿ, ಗೊಬ್ಬರದ ಖರೀದಿಗಾಗಿ, ಲಾಗೋಡಿಗಾಗಿ, ಬುಕ್ಕದಾಳಿಗಾಗಿ, ಸಾಲ ವಿಷಯದಲ್ಲಿ ಬ್ಯಾಂಕ್ಗಳ, ರಾಷ್ಟ್ರೀಕೃತ ಬ್ಯಾಂಕಿನ ಸಾಲದ ವಿಷಯನೂ ಕೂಡ ಚರ್ಚೆ ಮಾಡೋಕ್ಕೆ ಸಾಧ್ಯ ಇದೆ. ಅಂಥದ್ದನ್ನು ಹೊರತುಪಡಿಸಿ ಯಾಕಡೆಯೂ ಹತ್ತಲಾರ್ದಂಗೆ ಹೋಯ್ತು ಜುಲೈ ತಿಂಗಳಲ್ಲಿ ಇವತ್ತು ಇವರು ನಡೆಸ್ತಕ್ಕಂಥದ್ದು ಅಧಿವೇಶನ ಏನಿದೆ ಇದು ರೈತರ ಪರವಾದಂಥ ಅಧಿವೇಶನ ಅಲ್ಲ. ಇದು ಯಾರ ಪರವಾಗಿ, ಯಾರ ಪುರುಷಾರ್ಥಕವಾಗಿ, ಯಾರಿಗೆ ಲಾಭ ಮಾಡಿಕೊಡೋದಕ್ಕೆ ಸಂಬಂಧಪಟ್ಟಂಗೆ ಇವರು ಅಧಿವೇಶನ ನಡೆಸ್ತಿದ್ರು ನಮಗಂತೂ ಗೊತ್ತಾಗ್ತಾ ಇಲ್ಲ. ಇವತ್ತು ಒಂದು ಮಾತನ್ನು ನಾವು ಯೋಚನೆ ಮಾಡಬೇಕಾಗಿದೆ. ರೈತ ವಿರೋಧಿಯಾಗಿ ಕೇಂದ್ರ ಸರ್ಕಾರವೂ ಹೆಜ್ಜೆ ಆಗ್ತಿದೆ, ರಾಜ್ಯ ಸರ್ಕಾರವೂ ಹೆಜ್ಜೆ ಆಗ್ತಿದೆ. BJP ಮತ್ತು ಕಾಂಗ್ರೆಸ್ ಸರ್ಕಾರಗಳನ್ನು ಒಂದೇ ನಾಣ್ಯದ ಎರಡು ಮುಖಗಳಾಗಿ ಎದ್ದು ಕಾಣ್ತಾ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಬಸ್ತೀವಿ. ಅನ್ನದಾತರು ಉಳಿಬೇಕು, ರೈತರು ಉಳಿಬೇಕು, ಒಕ್ಕಲ್ತನಗಳನ್ನು ಉಳಿಬೇಕು, ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ಸಂರಕ್ಷಣೆ ಮಾಡಬೇಕು, ಒಕ್ಕಲ್ತನಗಳನ್ನು ಸಂರಕ್ಷಣೆ ಮಾಡಬೇಕು. ರೈತರ ಉಳಿವಿನ ಪ್ರಶ್ನೆಗಳ ಬಗ್ಗೆ ಕೂಲಂಕುಷವಾಗಿ ಮನಸಾಪೂರ್ವಕವಾಗಿ ಚರ್ಚೆ ಮಾಡಬೇಕಾದಂಥ ಸೂಕ್ತ ಸಮಯ. ಅದು ಚಳಿಗಾಲದ ಅಧಿವೇಶನವನ್ನು ಕೈಬಿಡಬಾರ್ದು. ಇವತ್ತು ಜುಲೈ ತಿಂಗಳಲ್ಲಿ ಅಧಿವೇಶನವನ್ನು ನಡೆಸ್ತಕ್ಕಂಥದ್ದನ್ನು ತಕ್ಷಣವೇ ಕೈಬಿಟ್ಟು ಚಳಿಗಾಲದ ಅಧಿವೇಶನಕ್ಕೆ ಮುಂದೆ ಹೋಗಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ ಜಿಲ್ಲಾ ಅಧ್ಯಕ್ಷ ಶರಣಬಸಪ್ಪ ಮಮ್ಮಶೆಟ್ಟಿ ಒತ್ತಾಯವನ್ನು ಮಾಡ್ತಾಯಿದ್ದೀವಿ.